ಎಲ್ಲರಿಗೂ ನಮಸ್ಕಾರ. ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ನಾವು ಎರಡನೆಯ ಮಾಡ್ಯೂಲ್ನಲ್ಲಿದ್ದೇವೆ. ಲೆಕ್ಚರ್ ಸಂಖ್ಯೆ 15 ಕೋನಿಕ್ ವಿಭಾಗದಲ್ಲಿ. ಮತ್ತು ಇಂದಿನ ಕ್ಲಾಸ್ನಲ್ಲಿ ಪ್ಯಾರಾಬೋಲಾವನ್ನು ಹೇಗೆ ನಿರ್ಮಿಸಬೇಕು ಎನ್ನುವುದರ ಕುರಿತು ನಾವು ಹೆಚ್ಚಿನದನ್ನು ಕಲಿಯುತ್ತೇವೆ. ಆದ್ದರಿಂದ ಪ್ಯಾರಾಬೋಲಾವನ್ನು ಪ್ಯಾರಲಲ್ ವಿಭಾಗ ದಿಂದ ಸ್ಲಾಂಟ್ಗೆ ತೆಗೆದುಕೊಂಡು ಈ ಸೆಕ್ಷನ್ ಮೂಲಕ ಹಾದುಹೋಗುವ ಮೂಲಕ ನಿರ್ಮಿಸಲಾಗುತ್ತದೆ. ಅದು ನಮಗೆ ಪ್ಯಾರಾಬೋಲಾವನ್ನು ನೀಡುತ್ತದೆ. ಪ್ಯಾರಾಬೋಲಾವನ್ನು ನಿರ್ಮಿಸಲು ಮುಖ್ಯವಾಗಿ 3 ವಿಧಾನಗಳಿವೆ. 1. ಫೋಕಸ್ ಡೈರೆಕ್ಟ್ರಿಕ್ಸ್ ಮೆಥಡ್ ಅನ್ನು ಬಳಸಿ. ಎರಡನೆಯದು ರೆಕ್ಟ್ಯಾಂಗಲ್ ಮೆಥಡ್. ಮತ್ತು ಮೂರನೆಯದು ಟ್ಯಾಂಜೆಂಟ್ ಮೆಥಡ್. ಫೋಕಸ್ ಡೈರೆಕ್ಟ್ರಿಕ್ಸ್ ಮೆಥಡ್ ಮೂಲಕ ಅದನ್ನು ನಿರ್ಮಿಸಲು ಇದನ್ನು ಹೇಗೆ ನಿರ್ಮಿಸುವುದು ಎನ್ನುವುದನ್ನು ನಾವು ಪುನರಾವರ್ತಿಸೋಣ. 1. ಡೈರೆಕ್ಟ್ರಿಕ್ಸ್. 1. ಇದು ಇನ್ಫೈನೈಟ್ ಎಕ್ಸೆಂಟ್ರಿಸಿಟಿಯನ್ನು ಹೊಂದಿದೆ. ನಾವು ಸಂಕ್ಷಿಪ್ತವಾಗಿ ನೋಡೋಣ. 1. ಫೋಕಸ್. ಒಂದು ವೃತ್ತ ಇದ್ದಲ್ಲಿ ಅದರ ಎಕ್ಸೆಂಟ್ರಿಸಿಟಿ ಹೆಚ್ಚಾದ ಹಾಗೆ ಅದು ಎಲಿಪ್ಸ್ ಆಗುತ್ತದೆ. ಅದರ ಎಕ್ಸೆಂಟ್ರಿಸಿಟಿ ಡೈರೆಕ್ಟ್ರಿಕ್ಸ್ ನಿಂದ ಮತ್ತಷ್ಟು ಹೆಚ್ಚಾದಂತೆ ಇದು ಪ್ಯಾರಾಬೋಲಾ ಆಗುತ್ತದೆ. ಇದಕ್ಕಾಗಿ ಎಕ್ಸೆಂಟ್ರಿಸಿಟಿಯು 1ಕ್ಕೆ ಸಮಾನವಾಗಿರುತ್ತದೆ. ಹಾಗೆಯೇ ಈ ಪ್ಯಾರಾಬೋಲಾ ಆಗುತ್ತದೆ. ಇದಕ್ಕಾಗಿ ಎಕ್ಸೆಂಟ್ರಿಸಿಟಿ 1. ಅಂದರೆ ಪ್ಯಾರಾಬೋಲಾದ ಮೇಲೆ ಯಾವುದೇ ಪಾಯಿಂಟ್ ಅನ್ನು ತೆಗೆದುಕೊಳ್ಳಿ. ಫೋಕಸ್ ನಿಂದ ಪಾಯಿಂಟ್ ಮತ್ತು ಡೈರೆಕ್ಟ್ರಿಕ್ಸ್ ನಿಂದ ಆ ಪಾಯಿಂಟಿಗೆ ಸಮಾನ ಅನುಪಾತವನ್ನು ಮಾಡುತ್ತದೆ. ಈ ಸಂದರ್ಭದಲ್ಲಿ ಇದು ಮತ್ತು ಇದು ಒಂದೇ ರೀತಿಯಾಗಿರುತ್ತದೆ. ಸಾಮಾನ್ಯವಾಗಿ ನಾವು ಇದನ್ನು ಫೋಕಸ್ ಪಾಯಿಂಟ್ ವಿ ಹಾಗೂ ಈ ಪಾಯಿಂಟ್ CC ಅಕ್ಷದ ಮೇಲೆ CV ಮತ್ತು VF ಪ್ಯಾರಾಬೋಲಾಕ್ಕೆ ಒಂದೇ ಆಗಿರುತ್ತದೆ ಎಂದು ತೆಗೆದುಕೊಳ್ಳುತ್ತೇವೆ. ಎಕ್ಸೆಂಟ್ರಿಸಿಟಿಯಲ್ಲಿ ಮತ್ತಷ್ಟು ಹೆಚ್ಚಳವಾದಲ್ಲಿ ಹೈಪರ್ಬೋಲಾವನ್ನು ನಾವು ಪಡೆಯುತ್ತೇವೆ. ಇನ್ಫೈನೈಟ್ ಎಕ್ಸೆಂಟ್ರಿಸಿಟಿಯು ವರ್ಟಿಕಲ್ ಲೈನ್ ಅಥವಾ ಈ ಸ್ಟ್ರೈಟ್ ಲೈನ್ ನಾವು ಈಗಾಗಲೇ ಎಕ್ಸೆಂಟ್ರಿಸಿಟಿಯನ್ನು ಲಿಂಕ್ ಮಾಡಿದ್ದೇವೆ. ಇದು ಫೋಕಸ್ ನಿಂದ ಡೈರೆಕ್ಟ್ರಿಕ್ಸ್ ನಿಂದ ಅದರ ಅಂತರವಾಗಿದೆ. ಈಗ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನವನ್ನು ಬಳಸಿ. ಮೊದಲು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನ. ನಾವು ಪ್ಯಾರಾಬೋಲಾವನ್ನು ನಿರ್ಮಿಸುತ್ತೇವೆ. ಫೋಕಸ್ ನಿಂದ ಅಂತರ ನಾವು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ. ಡೈರೆಕ್ಟ್ರಿಕ್ಸ್ ನಿಂದ ಫೋಕಸ್ವರೆಗೂ ನೀಡಿದೆ ಮತ್ತು ಎಕ್ಸೆಂಟ್ರಿಸಿಟಿಯನ್ನು ನೀಡಿದೆ. ಪ್ಯಾರಾಬೋಲಾ ಎಕ್ಸೆಂಟ್ರಿಸಿಟಿಯು 1 ಆಗಿರುತ್ತದೆ. ಅದು ಕೊಡಲಿ ಅಥವಾ ಕೊಡದಿದ್ದಲ್ಲಿ ನಾವು ಪ್ಯಾರಾಬೋಲಾವನ್ನು ನಿರ್ಮಿಸೋಣ. ಉದಾಹರಣೆಗೆ ಪ್ಯಾರಾಬೋಲಾ 1 ಎಕ್ಸೆಂಟ್ರಿಸಿಟಿಯನ್ನು ಹೊಂದಿದೆ ಮತ್ತು ಡೈರೆಕ್ಟ್ರಿಕ್ಸ್ ನಿಂದ ಫೋಕಸ್ ಅಂತರವು 60 ಮಿಲಿಮೀಟರ್ ಎಂದುಕೊಳ್ಳೋಣ. ಈ ಸಂದರ್ಭದಲ್ಲಿ ಆದ್ದರಿಂದ ಡೈರೆಕ್ಟ್ರಿಕ್ಸ್ ಫೋಕಸ್ ವಿಧಾನವನ್ನು ಬಳಸಿಕೊಂಡು ನಾವು ಈ ಪ್ಯಾರಾಬೋಲಾವನ್ನು ನಿರ್ಮಿಸಲಿದ್ದೇವೆ. ನಾವು ಈ ಪಾಯಿಂಟ್ ಅನ್ನು C ಎಂದು ಕರೆಯೋಣ ಮತ್ತು ಇದು C' ಆಗಿದೆ. ಮತ್ತು ನಮ್ಮ ವ್ಯಾಖ್ಯಾನದಲ್ಲಿ ಫೋಕಸ್ F ಎಕ್ಸೆಂಟ್ರಿಸಿಟಿಯಿಂದ ನಾವು V ಅನ್ನು ಲೊಕೇಟ್ ಮಾಡುವ ಸ್ಥಿತಿಯಲ್ಲಿರುತ್ತೇವೆ. ಅಲ್ಲಿ V F C ವಿಗೆ ಸಮಾನವಾಗಿರುತ್ತದೆ. ಈ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆಂದರೆ ಮೊದಲು AB ಲೈನ್ ಅನ್ನು ಡೈರೆಕ್ಟ್ರಿಕ್ಸ್ ಆಗಿ ಲಂಬ ಲೈನ್ CC' ಡೈರೆಕ್ಟ್ರಿಕ್ಸ್ ನಿಂದ ಫೋಕಸ್ ವರೆಗಿನ ಅಂತರವು ತಿಳಿದಿದೆ. ಆದ್ದರಿಂದ C ಮತ್ತು F ಅನ್ನು ತಿಳಿದುಕೊಳ್ಳುವ ಮೂಲಕ ಈ ಪಾಯಿಂಟ್ V ಅನ್ನು ಲೊಕೇಟ್ ಮಾಡಿ.
ಈ CVVF ತಿಳಿದ ನಂತರ ನಾವು ಪ್ಯಾರಾಬೋಲಾದ ಉಳಿದ ಭಾಗವನ್ನು ನಿರ್ಮಿಸಲಿದ್ದೇವೆ. ಸರಿಯೇ? ನಾವು ಇದನ್ನು ಸಿ ಎಂದು ಹೆಸರಿಸೋಣ. ಸಿ ಪ್ರೈಮ್ ವಿ ಪಾಯಿಂಟ್ ಎ ಬಿ ಪಾಯಿಂಟ್ ಡೈರೆಕ್ಟ್ರಿಕ್ಸ್ ಎಂದು. ಮೊದಲು ಆಕ್ಸಿಸ್ ಸಿಸಿ ಪ್ರೈಮ್ನಲ್ಲಿ ಡೈರೆಕ್ಟ್ರಿಕ್ಸ್ ಎ ಬಿ ಡ್ರಾ ಮಾಡಿ. ಆದ್ದರಿಂದ ಅದೇ ಸಮಯದಲ್ಲಿ ಇದನ್ನು ನಮ್ಮ ಗ್ರಾಫ್ ಶೀಟ್ನಲ್ಲಿ ಎ ಬಿ ನಾವು ಮೊದಲು ಡ್ರಾ ಮಾಡಬೇಕು. ಡೈರೆಕ್ಟ್ರಿಕ್ಸ್ ಒಂದು ಲಂಬ ಲೈನ್, ಅದನ್ನು ಎ ಎಂದು ಹೆಸರಿಸಿ. ಎಲ್ಲೋ ಬಿ ಏನನ್ನಾದರೂ ಆಕ್ಸಿಸ್ ಸಿಸಿ ಪ್ರೈಮ್ ಡ್ರಾ ಮಾಡಿರಿ. ಇದು ಹಾರಿಜಾಂಟಲ್ ಲೈನ್. ಬಹುಶಃ ನಾವು ಒಂದು ದೀರ್ಘ ಲೈನ್ ಅನ್ನು ಡ್ರಾ ಮಾಡಿ. ಇದನ್ನು ಹೆಸರಿಸಿ ಸಿಸಿ ಪ್ರೈಮ್ ಎಂದು. ಇದು ಆಕ್ಸಿಸ್ ಮತ್ತು ಇದು ಡೈರೆಕ್ಟ್ರಿಕ್ಸ್ ಆಗಿದೆ. ಇದನ್ನು ಸಿ ಪ್ರೈಮ್ ನಲ್ಲಿ ಎಫ್ ಎಂದು ಮಾರ್ಕ್ ಮಾಡಿದ ನಂತರ ಸಿ ಎಫ್ 60 ಮಿಮಿಗೆ ಸಮಾನವಾಗಿರುತ್ತದೆ. ನಾವು ನಮ್ಮ ಶೀಟ್ಗೆ ಹೋಗೋಣ. ಸಿಸಿಯ ಮೇಲೆ ಎಫ್ ಮಾರ್ಕ್ ಮಾಡಿ, ಅಂದರೆ ಸಿ ಎಫ್ 60 ಮಿಮಿಗೆ ಸಮಾನವಾಗಿರುತ್ತದೆ. ಅಂದರೆ ಇಲ್ಲಿ ನಾವು ಮುಂದೆ ಹೋಗೋಣ. 60 ಮಿಮಿ ಮಾರ್ಕ್ ಮಾಡಿ. ಆದ್ದರಿಂದ ಇದು ಪಾಯಿಂಟ್ ಆಗಿದೆ, ಅಲ್ಲಿ ನಾವು ಫೋಕಸ್ ಅನ್ನು ಹೊಂದಿದ್ದೇವೆ. ಈಗ CF ರ ಮಧ್ಯದಲ್ಲಿ ವಿ ಅನ್ನು ಮಾರ್ಕ್ ಮಾಡಿ, ಏಕೆಂದರೆ ಎಕ್ಸೆಂಟ್ರಿಸಿಟಿಯು 1 ಆಗಿರುತ್ತದೆ. ನಾವು ಅದನ್ನು ಮಧ್ಯದಲ್ಲಿ ಗುರುತಿಸಲಿದ್ದೇವೆ. ಅದು ಆಗುತ್ತದೆ 30 ಮಿಲಿಮೀಟರ್. ಆದ್ದರಿಂದ ಅದರ ನಂತರ ವಿನಲ್ಲಿ ಲಂಬ ಲೈನ್ ಡ್ರಾ ಮಾಡುತ್ತೇವೆ. ಹಾಗಾಗಿ ವಿ ಬಿಯು ವಿಎಫ್ಗೆ ಸಮನಾಗಿರುವಂತೆ ಒಂದು ಲಂಬ ವಿ ಬಿ ವಿ ಎಫ್ಗೆ ಸಮಾನವಾಗಿರುತ್ತದೆ. ವಿ ಬಿ ವಿ ಎಫ್ಗೆ ಸಮಾನವಾಗಿರುತ್ತದೆ, ಅಂದರೆ ಇದು ವಿಎಫ್ ಆಗಿದೆ. ಇಲ್ಲಿ ನಾವು ಆ ದಿಕ್ಕಿನಲ್ಲಿ ಲಂಬವನ್ನು ಎಳೆಯಬೇಕು. ಇಲ್ಲಿ ವಿಎಫ್ ಅಂತರ ಏನೇ ಇರಲಿ, ಲೊಕೇಟ್ ಬಿ. ಅಂದರೆ ಈಗ ನಮ್ಮ ಕಂಪಾಸ್ ಬಳಸಿ ನಮ್ಮ ಗ್ರಾಫ್ ಶೀಟ್ನಲ್ಲಿ ವಿಎಫ್ ಅಂತರ ಏನೇ ಇರಲಿ, ನಾವು ಅದನ್ನು ಮಾರ್ಕ್ ಮಾಡುತ್ತೇವೆ. ಇಲ್ಲಿ ಎರಡೂ ಬದಿಗಳಲ್ಲಿ ಈ ಪಾಯಿಂಟುಗಳನ್ನು ಸೇರಿಸಿ. ಆದ್ದರಿಂದ ಈ ಪಾಯಿಂಟ್ ನಮ್ಮ ಬಿ. ಬಿ ಪ್ರೈಮ್ ಎಂದು ನಾವು ಅದನ್ನು ಕರೆಯೋಣ. ಆದ್ದರಿಂದ ವಿ ಬಿ ವಿಎಫ್ಗೆ ಸಮಾನವಾಗಿರುತ್ತದೆ. ತದನಂತರ ಜಂಟಿ ಸಿ ಮತ್ತು ಬಿ. ಆದ್ದರಿಂದ ಸಿ ಮತ್ತು ಬಿ ನಾವು ಸೇರಿಸಬೇಕು. ಮುಂದುವರೆಸಿ. ನಾವು ಅದನ್ನು ಸೇರಿಸುವ ವಿಧಾನ ಇದು. ಆದ್ದರಿಂದ ಸಿಬಿ ನಾವು ಅದನ್ನು ಸೇರಿಸಿ. ಆದ್ದರಿಂದ ಈ ಪಾಯಿಂಟ್
ಈಗ ಕೆಲವು ಪಾಯಿಂಟುಗಳನ್ನು ಮಾರ್ಕ್ ಮಾಡೋಣ. 1 2 3 4 5 ವಿ ಸಿ ಡ್ಯಾಶ್ ಮೇಲೆ. ಆದ್ದರಿಂದ ವಿ ಇದು ಸಿ ಡ್ಯಾಶ್ ಆಗುತ್ತದೆ. 2 3 4 ಮುಂತಾದ ಪಾಯಿಂಟುಗಳಂತೆ ಮಾರ್ಕ್ ಮಾಡಿ. ಇವು ಆರ್ಬಿಟ್ರರಿ ಪಾಯಿಂಟುಗಳಾಗಿವೆ. ಆದ್ದರಿಂದ ನಾವು ಸರ್ವಸಮಾನ ವಿಭಾಗದಲ್ಲಿ ಎಲ್ಲೋ ಒಂದು ಕಡೆ ಆರಿಸೋಣ. 1 2 ಫೋಕಸ್ 5 6 ಮತ್ತು 7 ಪಾಯಿಂಟ್ಗಳು. ಮತ್ತು ಅಲ್ಲಿ ನಾವು ಲಂಬಗಳನ್ನು ಡ್ರಾ ಮಾಡಬೇಕಾಗಿದೆ. ಅಲ್ಲಿ ನಾವು ಲಂಬಗಳನ್ನು ಡ್ರಾ ಮಾಡಬೇಕು. ಸಿಬಿ ಗೆ 1 ಡ್ಯಾಶ್ 2 ಡ್ಯಾಶ್ 3 ಡ್ಯಾಶ್ 4 4 ಡ್ಯಾಶ್. ಆದ್ದರಿಂದ ಇಲ್ಲಿ ಏಕೆಂದರೆ ಈ ಗ್ರಿಡ್ ಪಾಯಿಂಟ್ಗಳು ಒಂದೇ ಆಗಿರುವುದರಿಂದ ಮತ್ತು ನಮ್ಮ ಪ್ಯಾರಾಬೋಲಾ ಎಫ್ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ನಂತರ ಅಲ್ಲಿ ನಾವು ಈ ಲೈನುಗಳನ್ನು ಡ್ರಾ ಮಾಡಿದಲ್ಲಿ ಇಲ್ಲಿಯೂ ಕೂಡ ನಾವು ಈ ಲೈನುಗಳನ್ನು ಡ್ರಾ ಮಾಡುತ್ತೇವೆ. ಈ ಲಂಬವನ್ನು ಡ್ರಾ ಮಾಡಿ. ಮತ್ತು ಮುಂದುವರೆಸಿ. ನಾವು ಬಿ ಪ್ರೈಮ್ ಅನ್ನು ಹೇಗೆ ನಿರ್ಮಿಸಿದ್ದೇವೆ. ಬಿ ನಾವು ಸಿ ಮತ್ತು ಬಿ ಪ್ರೈಮ್ ಸೇರಿಸುತ್ತೇವೆ. ಸಿ ಮತ್ತು ಬಿ ಪ್ರೈಮ್ ಸೇರಿಸಿ. ಈಗ ನಾವು ಈ ಲಂಬಗಳನ್ನು 1 2 3 4 ಪಾಯಿಂಟ್ಗಳಿಂದ ಡ್ರಾಪ್ ಮಾಡಿದ ನಂತರ ನಾವು 1 2 3 4 5 ಲಂಬಗಳನ್ನು ಸಿಬಿಗೆ ಡ್ರಾ ಮಾಡೋಣ. 1 ಪ್ರೈಮ್ 2 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ 4 ಪ್ರೈಮ್. ಅದನ್ನೇ ನಾವು ಈ ಬದಿಯಲ್ಲೂ ಕೂಡ ಪಡೆಯುತ್ತೇವೆ. ಎಫ್ ಅನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಎಫ್ ಅನ್ನು ಕೇಂದ್ರವಾಗಿ ಆರನೆಯದನ್ನು ನೋಡೋಣ ಮತ್ತು ತ್ರಿಜ್ಯವಾಗಿ 1 1 ಡ್ಯಾಶ್. ಆದ್ದರಿಂದ ಈಗಾಗಲೇ ಮಾಡಿರುವುದನ್ನು ನಾವು ಅಳಿಸೋಣ. 1 2 3 ಪಾಯಿಂಟ್ಗಳು ಮತ್ತು ಇದನ್ನು ನಾವು ಸಿಸಿ ಡ್ಯಾಶ್ ಎಂದು ಕರೆಯುತ್ತೇವೆ. ಮತ್ತು ಇದು ಎ ಮತ್ತು ಇದು ಬಿ ಎಂದು ಮತ್ತು ಇದು ಫೋಕಸ್ ಮತ್ತು ಇದು ವಿ. ಈಗ ಎಫ್ ಅನ್ನು ಕೇಂದ್ರವಾಗಿ ಇಟ್ಟುಕೊಂಡು ಇದರರ್ಥ ಈ ಪಾಯಿಂಟಿನಲ್ಲಿ ನಾವು ತ್ರಿಜ್ಯವನ್ನು 1 1 ಡ್ಯಾಶ್ ಆಗಿ ಇಟ್ಟುಕೊಂಡು ಆದ್ದರಿಂದ ಇದು 1 1 ಡ್ಯಾಶ್ ಎಲ್ಲೋ ಸಿಬಿ ಲೈನ್ಗೆ ಸೇರುತ್ತಿದೆ. ಅದು ಆ ರೀತಿಯಲ್ಲಿ ಹಾದುಹೋದಲ್ಲಿ ನಾವು ಬಿ ಪಾಯಿಂಟ್ನಂತಹದ್ದನ್ನು ಗುರುತಿಸಿದ್ದೇವೆ. ಆದ್ದರಿಂದ 1 ನಿಂದ 1 ಡ್ಯಾಶ್ ಅಲ್ಲಿ ಅದು ಛೇದಿಸಿದಲ್ಲಿ ಆ ಪಾಯಿಂಟ್ ಬಿ ಯಿಂದ ಬಿ ಕರ್ವ್ ಮೇಲೆ ನಾವು ಬಿ ಅನ್ನು ಲೊಕೇಟ್ ಮಾಡಿದ್ದೇವೆ ಸರಿಯೇ. ನಾವು 1 ಅನ್ನು ವಿಸ್ತರಿಸಿದ್ದೇವೆ. ಆ 1 ಡ್ಯಾಶ್ ನಮಗೆ ಸಿಕ್ಕಿದೆ. ಆದ್ದರಿಂದ 1 ಡ್ಯಾಶ್ ಲೆಂತ್. ಆ ಲೆಂತ್ ಅನ್ನು ತೆಗೆದುಕೊಂಡು ಫೋಕಸ್ ಅನ್ನು ಕೇಂದ್ರವಾಗಿ ಬಳಸಿ ಎಫ್ ಅನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮತ್ತು 1 1 ಡ್ಯಾಶ್ ತ್ರಿಜ್ಯವಾಗಿ 1 ಆರ್ಕ್ ಮಾಡಿದಲ್ಲಿ ಅದು ಈ ಕರ್ವ್ ಅನ್ನು ಛೇದಿಸುತ್ತದೆ. ಆದ್ದರಿಂದ ನಾವು ಡ್ರಾಯಿಂಗ್ ಹಾಳೆಯನ್ನು ನೋಡೋಣ. 1 1 ಡ್ಯಾಶ್ ಅದನ್ನು ತೆಗೆದುಕೊಳ್ಳೋಣ. ಇದು 1 ಆಗಿದ್ದು ಫೋಕಾಸ್ನಿಂದ ಅದನ್ನು ನಿರ್ಮಿಸಬೇಕಾಗಿದೆ. ನಮ್ಮ ಫೋಕಸ್ ಇದಾಗಿದ್ದು ಅದನ್ನು ಛೇದಿಸಿದಲ್ಲಿ ಇದು ಆ ಪಾಯಿಂಟ್ ಆಗುತ್ತದೆ. ಹಾಗೆಯೇ ಫೋಕಸ್ ಸೆಂಟರ್ ಇಟ್ಟುಕೊಂಡು 2 ರಿಂದ 2 ಡ್ಯಾಶ್ ಛೇದಿಸಿ 3 ಡ್ಯಾಶ್ ಇದು ಇಲ್ಲಿ ಛೇದಿಸುತ್ತದೆ. 4 ರಿಂದ 4 ಡ್ಯಾಶ್ ಇದನ್ನು 1 ಎಂದು ಕರೆಯೋಣ. ಇದು ಎಫ್ ಡ್ಯಾಶ್ ಮತ್ತು ಇದು 3 ಡ್ಯಾಶ್ ಮತ್ತು ಇದು 4 ಡ್ಯಾಶ್ ಆಗಿದೆ. ಆದ್ದರಿಂದ
3ರಿಂದ 3 ಡ್ಯಾಶ್. ಅದನ್ನು ಅಳೆಯೋಣ. ಇದು ಎಫ್ ನಿಂದ ಈ ಕರ್ವ್ ಛೇದಿಸೋಣ. ಅದೇ ರೀತಿ ಎಫ್ 4ರಿಂದ 4 ಡ್ಯಾಶ್. ಎಫ್ ಬಳಸಿ ಎ ಅನ್ನು ಛೇದಿಸಿ. ಆದ್ದರಿಂದ ನಾವು ಆ ಪಾಯಿಂಟುಗಳನ್ನು ಹೊಂದಿದ್ದರೆ ಅವುಗಳನ್ನು ಸೇರಿಸಿ. ಈ ಪಾಯಿಂಟಿನಲ್ಲಿಯೂ ಸಹ ನಿರ್ಮಿಸಬಹುದು. ನಾವು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನು ನಿರ್ಮಿಸೋಣ. ಬಿ ಸಿ ಮೇಲೆ. ಇಲ್ಲಿ ನಾವು ಮತ್ತೊಂದು ಪಾಯಿಂಟ್ ಅನ್ನು ನಿರ್ಮಿಸೋಣ. ಇಲ್ಲಿಯೂ ಕೂಡ ನಾವು ನಿಜವಾಗಿಯೂ ಇನ್ನೊಂದನ್ನು ನಿರ್ಮಿಸಬಹುದು. ಆದರೆ ಈ ಕರ್ವ್ ವಿ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ಇದು ಈ ದಿಕ್ಕಿನಲ್ಲಿ ಹೋಗಬೇಕಾಗಿದೆ. ಇದರರ್ಥ ನಾವು ಯಾವುದೇ ಮಧ್ಯಮ ಪಾಯಿಂಟುಗಳನ್ನು ನಿರ್ಮಿಸಬಹುದು. ನಿಖರತೆಯನ್ನು ಸುಧಾರಿಸುವ ಸಲುವಾಗಿ. ಆದ್ದರಿಂದ ಇದನ್ನು ಇಲ್ಲಿಯವರೆಗೆ ಎಲ್ಲಾ ಕಡೆ ಅಳೆಯಿರಿ. ಒಂದು ವೇಳೆ ನಾನು ಇಂಟರ್ಸೆಕ್ಟ್ ಮಾಡಿದರೆ ಅದು ಎಲ್ಲಿ ಇಂಟರ್ಸೆಕ್ಟ್ ಮಾಡಬಹುದೋ ಅಲ್ಲಿಯವರೆಗೂ. ಹಾಗಾಗಿ ಈ ಪಾಯಿಂಟುಗಳನ್ನು ನಾವು ಸೇರಿಸಿದಲ್ಲಿ ಅದು ಈ ರೀತಿಯಲ್ಲಿ ಹೋಗುತ್ತದೆ. ಹಾಗೆಯೇ ನಾವು ಕೆಳಭಾಗದ ಬದಿಯಲ್ಲಿ ನಿರ್ಮಿಸಿದರೆ ಇದು ಫೋಕಸ್ ಇಂಟರ್ಸೆಕ್ಟ್ 1 ನಿಂದ ಇರುವ ದೂರ ಆಗಿದೆ. ಹಾಗೆಯೇ ಈ ಪಾಯಿಂಟ್ ನಿಂದ ಫೋಕಸ್ ಅನ್ನು ಕೇಂದ್ರವಾಗಿರಿಸಿ ನಿರ್ಮಿಸಿ. ಹಾಗೆಯೇ ಈ ಪಾಯಿಂಟ್ ನಿಂದ ಮುಂದೆ ಬಿ ಪ್ರೈಮ್ ಲೈನ್ ವರೆಗೂ ಲಂಬವನ್ನು ಆದರೆ ಫೋಕಸ್ ಅನ್ನು ಕೇಂದ್ರೀಕರಿಸಿ. ಹಾಗೆಯೇ ಈ ಪಾಯಿಂಟಿನಿಂದ ಫೋಕಸ್ ಅನ್ನು ಕೇಂದ್ರೀಕರಿಸಿ. ಅದನ್ನು ಛೇದಿಸಿ. ಮತ್ತು ಹೀಗೆ. ಆದ್ದರಿಂದ ಈ ಛೇದಕ ಪಾಯಿಂಟುಗಳು ನಮ್ಮಲ್ಲಿದೆ. ಅಲ್ಲಿ ಎಲ್ಲೋ ಅಲ್ಲಿ ಮತ್ತು ಅಲ್ಲಿ ಹಾಗೂ ಅಲ್ಲಿ ಇವೆ. ಇವುಗಳನ್ನು ಸೇರಿಸಿ ಫ್ರೀಹ್ಯಾಂಡ್ ಕರ್ವ್ ಮಾಡಿ. ಇದು ಆ ದಿಕ್ಕಿನಲ್ಲಿ ಹೋಗುತ್ತದೆ ಮತ್ತು ನಾವು ಪ್ಯಾರಾಬೋಲಾವನ್ನು ನಿರ್ಮಿಸುವ ವಿಧಾನ ಇದು. ನಾವು ಇದನ್ನು ನೋಡಿದರೆ ಕರ್ವ್ ಮೇಲೆ ಯಾವುದೇ ಪಾಯಿಂಟ್ ಅನ್ನು ಆರಿಸಿ. ನಾವು ಮೊದಲ ಪಾಯಿಂಟ್ ಅನ್ನು ಆರಿಸೋಣ. ಇದು ಪಾಯಿಂಟ್ ಪಿ. ಈ ಹಾರಿಜಾಂಟಲ್ ದೂರವನ್ನು ಆರಿಸೋಣ. ಇದನ್ನು ಡಿ ಎಂದು ಕರೆಯೋಣ. ಎಫ್ ಪಿ ಬೈ ಪಿಡಿ ಯಾವಾಗಲೂ 1 ಆಗಿರುತ್ತದೆ. ಎಕ್ಸೆಂಟ್ರಿಸಿಟಿಯ ವ್ಯಾಖ್ಯಾನದಿಂದ. ಈಗ ನಾವು ಎರಡನೇ ವಿಧಾನವನ್ನು ನಿರ್ಮಿಸಲು ಹೋಗುತ್ತೇವೆ. ಇದು ಪ್ಯಾರಾಬೋಲಾ ರಚನೆಗಾಗಿ ರೆಕ್ಟ್ಯಾಂಗಲ್ ವಿಧಾನವನ್ನು ಆಧರಿಸಿರುತ್ತದೆ. ಈ ಆಯತ ವಿಧಾನದಲ್ಲಿ ನಾವು ದೀರ್ಘವೃತ್ತಕ್ಕಾಗಿ ಕಲಿತಿದ್ದಂತೆಯೇ ನಾವು ಬಳಸುವ ಇದೇ ರೀತಿಯ ತಂತ್ರ. ನಾವು ಅದನ್ನು ನೋಡೋಣ. 100 ಮಿಲಿಮೀಟರ್ ಬೈ 140 ಮಿಮಿ ಉದ್ದದ ಆಯತ ಗಾತ್ರದೊಂದಿಗೆ ಒಂದು ಪ್ಯಾರಾಬೋಲಾವನ್ನು ನಿರ್ಮಿಸಬೇಕಾಗಿದೆ. ಆದ್ದರಿಂದ ಮೊದಲನೆಯದಾಗಿ ಆಯತವನ್ನು ನಿರ್ಮಿಸಿ. ಪಾಯಿಂಟ್ ಎ, ಪಾಯಿಂಟ್ ಬಿ ಹಾಗೂ ಡಿ ಬಹುಶಃ ಇ ಮತ್ತು ಎಫ್. ಆದ್ದರಿಂದ ಇದು 140 ಮಿಮಿ ಮತ್ತು ಇದು 100 ಮಿಲಿಮೀಟರ್ ಆಗಿದೆ. ಈಗ ನಾವು ಮಾಡಬೇಕಾಗಿರುವುದು ಈ ಪಾಯಿಂಟ್ ಸಿ. ಈಗ ಇದು ಎ ರಿಂದ ಬಿಗೆ ಪ್ರಮುಖ ಲೆಂತ್ 140 ಮಿಮಿ.
ಏಕೆಂದರೆ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಆಯತ ಲೆಂತ್ ಆಗಿದೆ. ಸಮಾನ ಸಂಖ್ಯೆಯಾಗಿ ವಿಭಜಿಸಿ. ಆದ್ದರಿಂದ ಸಿ 1 2 ನಾವು 1 2 3 ಎಂದು ಕರೆಯೋಣ 4 5 ಎರಡೂ ಬದಿಗಳಲ್ಲಿ. ಆದ್ದರಿಂದ 1 2 3 4 5 6 ಸಮಾನ ವಿಭಾಗಗಳು. ನಾವು ಅದನ್ನು ನಿರ್ಮಿಸಿದ್ದೇವೆ. ಆದ್ದರಿಂದ ಅದನ್ನು 12 ಸಮಾನ ಭಾಗಗಳಾಗಿ ವಿಭಜಿಸಿ ಅದು ಎರಡೂ ಬದಿಗಳಲ್ಲಿ 6 ಆಗಿದೆ. ಈಗ ಇಲ್ಲಿ ಮೊದಲನೇ, ಎರಡನೇ, ಮೂರನೇ, ನಾಲ್ಕನೇ ಭಾಗ, ಐದನೇ, ಆರನೇ 6 ಸಮಾನ ವಿಭಾಗಗಳು ಅದನ್ನು ನಿರ್ಮಿಸೋಣ. ಇದನ್ನು 1 ಡ್ಯಾಶ್ ಎಂದು ಹೆಸರಿಸಿ 2 ಡ್ಯಾಶ್ 3 ಡ್ಯಾಶ್ 4 ಮತ್ತು 5 ಡ್ಯಾಶ್. ಒಮ್ಮೆ ಇದನ್ನು ಮಾಡಿದ ಮೇಲೆ ಡಿ ಪಾಯಿಂಟ್ ನಿಂದ ಮೊದಲ ಪಾಯಿಂಟ್ ಅನ್ನು ಸೇರಿಸಿ ಅದೇ ರೀತಿ ಡಿ ನಿಂದ ಎರಡನೇ ಪಾಯಿಂಟ್, ಮೂರನೇ ಪಾಯಿಂಟ್ ಮತ್ತು ಹೀಗೆ. ಮೊದಲ ಪಾಯಿಂಟ್ ಲಂಬ ಪ್ರೊಜೆಕ್ಷನ್ ಅದನ್ನು ಮಾಡುತ್ತದೆ. ಅದು ಎಲ್ಲಿ ಛೇದಿಸುತ್ತದೆಯೋ ಅಲ್ಲಿ ಆ ಪಾಯಿಂಟ್ ಅನ್ನು P1 ಎಂದು ಕರೆಯಿರಿ. ಎರಡನೆಯ ಲೈನಿಗೆ, ಅಂದರೆ ಇದು ಎರಡನೇ ಪಾಯಿಂಟಿನ ಲೈನ್, ಅದನ್ನು ಪ್ರೊಜೆಕ್ಟ್ ಮಾಡಿ. ಛೇದಕ ಪಾಯಿಂಟ್ P2 ವರೆಗೂ ಡ್ರಾ ಮಾಡಿ. ಹಾಗೆಯೇ ಮೂರನೇ ಲೈನಿನಿಂದ ಮೂರನೇ ಪ್ರೊಜೆಕ್ಷನ್ P3 ಮತ್ತು ಅದೇ ರೀತಿ ನಾಲ್ಕನೇ ಪ್ರೊಜೆಕ್ಷನ್ ನಾಲ್ಕನೆಯ ಲೈನಿಗೆ P4. ಅದೇ ರೀತಿ P5 ನಾವು ಅದನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ. ಒಮ್ಮೆ ಈ ಪಾಯಿಂಟುಗಳನ್ನು ಲೊಕೇಟ್ ಮಾಡಿದಲ್ಲಿ ಅವು 4 3 2 1 ಮತ್ತು ಡಿ ಆಗುತ್ತವೆ. ಈಗಾಗಲೇ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟುಗಳನ್ನು ಫ್ರಹ್ಯಾಂಡ್ ಮೂಲಕ ಸೇರಿಸಿ ನಾವು ಈ ಪ್ಯಾರಾಬೋಲಾವನ್ನು ನಿರ್ಮಿಸುತ್ತೇವೆ. ಇದು ಸಿಮೆಟ್ರಿಕ್ ಆಗಿದೆ, ಆದ್ದರಿಂದ ಇದನ್ನು ಪಡೆಯಲು ಅಡ್ಡಲಾಗಿ ಇದನ್ನು ಪ್ರೊಜೆಕ್ಟ್ ಮಾಡಬಹುದು. ಇಲ್ಲದಿದ್ದಲ್ಲಿ ನಾವು ಈಗಾಗಲೇ ಈ 1 2 3 4 5 ಅದೇ ಕಾರ್ಯವಿಧಾನದಿಂದ ನಿರ್ಮಿಸಿದ್ದೇವೆ. ಇನ್ನೊಂದು ಬದಿಯಲ್ಲಿ ಸಿಮೆಟ್ರಿಕ್ ಪಾಯಿಂಟುಗಳನ್ನು ನಿರ್ಮಿಸಲು ನಾವು ಅದನ್ನು ಪುನರಾವರ್ತಿಸಬಹುದು. ಅದರ ನಂತರ ಈ ಪ್ಯಾರಾಬೋಲಾವನ್ನು ನಿರ್ಮಿಸಲು ಅವುಗಳನ್ನು ಸೇರಿಸಬೇಕು. ಅದನ್ನು ಹಾಳೆಯಲ್ಲಿ ಡ್ರಾ ಮಾಡಿ. ಮೊದಲನೆಯದಾಗಿ ನಾವು ಹಾಳೆಯಲ್ಲಿ 140 ಮಿಮಿ ಲೆಂತ್ ಆಯತವನ್ನು ಡ್ರಾ ಮಾಡಬೇಕು. ಆದ್ದರಿಂದ ಎಲ್ಲೋ 140 ಮಿಮಿ. ಈ ಕೊನೆಯ ಪಾಯಿಂಟುಗಳಾದ ಎ ಮತ್ತು ಬಿ ಲಂಬವು 100 ಮಿಮಿ. ಈಗಾಗಲೇ ಗ್ರಾಫ್ ಶೀಟ್ನಲ್ಲಿದೆ, ಆದ್ದರಿಂದ ಈ 100 ಮಿಮಿ ನಲ್ಲಿ ನಾವು ನಿರ್ಮಿಸಲಿದ್ದೇವೆ ಈ ಪಾಯಿಂಟ್. ಅದನ್ನು ಈ ಒಂದು ಕರೆಯಿರಿ. ಅದೇ 100 ಮಿಮಿ ಬಳಸಿ ಇದನ್ನು ಈ ಬದಿಯಲ್ಲಿ ಸಹ ಲೊಕೇಟ್ ಮಾಡಿ. ಇ ಮತ್ತು ಎಫ್ ಪಾಯಿಂಟ್ಗಳನ್ನು ಸೇರಿಸಿ. ಕರೆಯಿರಿ ಎಫ್ ಎಂದು. ಈಗ 140 ಸಮಾನ ಭಾಗಗಳಾಗಿ ವಿಭಜಿಸಿ. ಆದ್ದರಿಂದ ಇದು ಇದರ ಮಧ್ಯಭಾಗದ ಮೂಲಕ ಹಾದು ಹೋಗುತ್ತದೆ. ಈಗ ದ್ವಿಭಾಜಕ ನಾವು ಅದನ್ನು ನಿರ್ಮಿಸಬಹುದು.
ಇಲ್ಲದಿದ್ದರೆ 50 ಮಿಮಿ. ಇವುಗಳನ್ನು ಸೇರಿಸಿ. ಆದ್ದರಿಂದ ಲಂಬ ದ್ವಿಭಾಜಕವನ್ನು ನಿರ್ಮಿಸುವ ಸ್ಥಿತಿಯಲ್ಲಿದ್ದೇವೆ. ಈಗ ಪ್ಯಾರಾಬೋಲಾಗಾಗಿ ನಾವು ದೀರ್ಘವೃತ್ತದಂತೆ 4 ಚತುರ್ಭುಜಗಳಾಗಿ ವಿಭಜಿಸಬಾರದು. ಪ್ಯಾರಾಬೋಲಾ ಯಾವಾಗಲೂ ಈ ವರ್ಟಿಕಲ್ ಆಕ್ಸಿಸ್ಗೆ ಸಿಮೆಟ್ರಿಕ್ ಆಗಿರುತ್ತದೆ. ನಾವು ಈ ಪಾಯಿಂಟ್ ಅನ್ನು ಸಿ ಮತ್ತು ಡಿ ಎಂದು ಕರೆದ ನಂತರ ಇದನ್ನು 7 ಸಮಾನ ಭಾಗಗಳಾಗಿ ವಿಭಜಿಸಬಹುದು. ಇಲ್ಲಿ 7 ಸಮಾನ ಭಾಗಗಳಾಗಿ ವಿಭಜಿಸಬಹುದು. ಇಲ್ಲಿ 1 2 3 4 5 6 ಮತ್ತು ಈ 7ನೇಯದು. ಹಾಗೆಯೇ ಇದನ್ನು ನಾವು 7 ಸಮಾನ ಭಾಗಗಳಾಗಿ ವಿಭಜಿಸಬೇಕು. ಆದ್ದರಿಂದ ನಾವು 4 ಮಿಮಿ ಅನ್ನು ನಿಜವಾಗಿಯೂ 7 ಸಮಾನ ಭಾಗಗಳಾಗಿ ನಿರ್ಮಿಸಲು ಬಯಸಿದರೆ ನಾವು ಮಾಡಬೇಕಾದದ್ದು ಒಂದು ಇಳಿಜಾರಾದ ಲೈನ್ ಅನ್ನು ನಮ್ಮ ಕಂಪಾಸ್ ಬಳಸಿ 7 ಪಾಯಿಂಟ್ಗಳನ್ನು 1 2 3 4 5 6 ಮತ್ತು 7ನೇಯದು. ನಮಗೆ ಅದು ತಿಳಿದ ನಂತರ ಈ ಪಾಯಿಂಟ್ಗಳನ್ನು ಪ್ಯಾರಲಲ್ ಆಗಿ ಸೇರಿಸಿ ಅದಕ್ಕೆ ನಾವು ಆದ್ದರಿಂದ ಸುಲಭವಾಗಿ ಮಾಡ್ಬಹುದಾದುದು ಏನೆಂದರೆ ಮೊದಲನೆಯದಾಗಿ ಲಂಬ ರೇಖೆಯನ್ನು ನಿರ್ಮಿಸುವುದು. ಆದ್ದರಿಂದ ಸೆಟ್ ಸ್ಕ್ವೇರ್ ಅನ್ನು ಅಲ್ಲಿ ಸರಿಹೊಂದಿಸಬಹುದು. ಅದೂ ಅಲ್ಲದೆ ನಾವು ಈ ಲೈನ್ ಅನ್ನು ಕೊನೆಯವರೆಗೆ ವಿಸ್ತರಿಸೋಣ. ಆದ್ದರಿಂದ ನಮ್ಮ ಸೆಟ್ ಸ್ಕ್ವೇರ್ಗೆ ನಾವು ಇಲ್ಲಿ ಬೆಂಬಲ ಪಡೆಯುತ್ತೇವೆ. ನಾವು ಸಮಾನ ವಿಭಾಗಗಳನ್ನು ನಿರ್ಮಿಸಬಹುದು. ನಾವು ಇಲ್ಲಿ ಪ್ರಾರಂಭಿಸೋಣ. ಆದ್ದರಿಂದ ನಾವು ಈ ಪಾಯಿಂಟುಗಳನ್ನು ಗುರುತಿಸಿದ್ದೇವೆ. ನಾವು ಉಳಿದದ್ದನ್ನು ಅಳಿಸಬಹುದು. ಸರಿಯೇ? ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ಅವುಗಳನ್ನು 1 2 3 4 5 6 ಎಂದು ಕರೆಯೋಣ. ಇವು 1 ಡ್ಯಾಶ್ 2 ಡ್ಯಾಶ್ 3 ಡ್ಯಾಶ್ 4 ಡ್ಯಾಶ್ 5 ಡ್ಯಾಶ್
6 ಡ್ಯಾಶ್. ಅವುಗಳನ್ನು ಪಾಯಿಂಟ್ ಡಿನಿಂದ ಸೇರಿಸಿ. ಆದ್ದರಿಂದ ನಾವು ಈ ಸಾಲುಗಳನ್ನು ಡಿ ನಿಂದ 1, ಡಿ ನಿಂದ 2, ಡಿ ನಿಂದ 3, ಡಿ ನಿಂದ 4, ಡಿ ನಿಂದ 5, ಡಿ ನಿಂದ 6. ಈಗ 1ರಿಂದ ನಾವು ಲಂಬಗಳನ್ನು ಡ್ರಾ ಮಾಡಬೇಕು. ಅದು ಮೊದಲ ಸಾಲನ್ನು ಛೇದಿಸಲಿದೆ. ಮೊದಲನೇ ಲಂಬವು ಇಲ್ಲಿ ಗ್ರಾಫ್ ಶೀಟ್ನಲ್ಲಿ ಇರುತ್ತದೆ. ಇದು 1, 2ಕ್ಕಾಗಿ ನಾವು 2ರಿಂದ ಛೇದಿಸಬೇಕು. 3ಕ್ಕಾಗಿ ಅದು ಮತ್ತೆ ಕಮ್ಮಿ ಆಗುತ್ತದೆ. 4, ಇದು ಛೇದಕದ ಪಾಯಿಂಟ್ ಆಗಿದೆ. ಆದ್ದರಿಂದ ನಾವು ಅದನ್ನು ಕರೆಯೋಣ. 1, P2, P3, P4, P5 ಮತ್ತು 5ರಿಂದ ಮತ್ತು 6ರಿಂದ. ಹಾಗಾಗಿ ನಾನು ಈ ಪಾಯಿಂಟುಗಳನ್ನು ಸೇರಿಸಿದರೆ ಅದು ಒಂದು ಫ್ರೀಹ್ಯಾಂಡ್ ಸ್ಕೆಚ್. ಆದ್ದರಿಂದ ನಾವು ಕೆಳಗಿನಿಂದ ಫ್ರೀಹ್ಯಾಂಡ್ ಸ್ಕೆಚ್ ಅನ್ನು ಮಾಡೋಣ. ಪ್ಯಾರಾಬೋಲಾವನ್ನು ನಿರ್ಮಿಸಿ. ಈ ಭಾಗದ ಬಗ್ಗೆ ಮತ್ತು ನಾವು ಸಿಮೆಟ್ರಿಕ್ ಆರ್ಗ್ಯುಮೆಂಟ್ ಮಾಡಬಹುದು. ಈ ಯಾವುದೇ ಅಂತರವನ್ನು ಅಳೆಯುವ ಮೂಲಕ. ಉದಾಹರಣೆಗೆ ಈ ಲೈನ್ ಅನ್ನು ವಿಸ್ತರಿಸಲು ಸುಲಭವಾದ ಮಾರ್ಗವೆಂದರೆ ನಾವು ಅನೇಕ ಹಾರೋಜಾಂಟಲ್ ಲೈನುಗಳನ್ನು ನಿರ್ಮಿಸಬೇಕು. ಡ್ರಾಫ್ಟರ್ ಅನ್ನು ಬಳಸಿ ಸುಲಭವಾಗಿ ಈ ಹಾರಿಜಾಂಟಲ್ ಲೈನುಗಳನ್ನು ನಿರ್ಮಿಸಬಹುದು. ಈ ಕೇಂದ್ರದಿಂದ ಹಾರಿಜಾಂಟಲ್ ಲೈನ್ ಅಳತೆ ಮಾಡಿ ಅದರ ಅಂತರವು ಏನೇ ಇದ್ದರೂ ಅದನ್ನು ಇನ್ನೊಂದು ಬದಿಯಲ್ಲಿ ಮಾಡಿ. ಹಾಗೆಯೇ ಈ ಪಾಯಿಂಟಿನಲ್ಲಿ ಹಾರಿಜಾಂಟಲ್ ಅಂತರ ಏನೇ ಇರಲಿ. ಉದಾಹರಣೆಗೆ ನಾವು ಇದನ್ನು ತೆಗೆದುಕೊಳ್ಳೋಣ. ಅದೇ ಪಾಯಿಂಟಿನಲ್ಲಿ ನಾವು ಈ ಬದಿಯಲ್ಲಿ ಪಡೆಯುತ್ತೇವೆ. ಅದೇ ರೀತಿಯಲ್ಲಿ ಈ ಪಾಯಿಂಟ್ ಅನ್ನು ಆರಿಸೋಣ. ಅದು ಇಲ್ಲಿ ಎಲ್ಲೋ ಒಂದು ಕಡೆ ಛೇದಿಸುತ್ತದೆ. ಆದ್ದರಿಂದ ಈ ಪಾಯಿಂಟುಗಳನ್ನು ನಾವು ಕರೆಯೋಣ. ಅದನ್ನು ಕರೆಯಿರಿ. ಹಾಗೆಯೇ ಇದು ಹಾರಿಜಾಂಟಲ್ ಗ್ರಾಫ್ ಶೀಟ್ನಲ್ಲಿ ಪಾಯಿಂಟ್ ಆಗಿದ್ದಲ್ಲಿ ಇಲ್ಲಿ ಅದು ಛೇದಿಸುತ್ತದೆ. ಮತ್ತು ಈ ಹಾರಿಜಾಂಟಲ್ನಲ್ಲಿ ಇದು ಆ ಪಾಯಿಂಟ್ ಆಗುತ್ತದೆ. ಮತ್ತು ಇದಕ್ಕೆ ಇದು ಎಲ್ಲಿಯೇ ಆಗಲಿ ಛೇದಿಸುತ್ತಿರುವ ಒಂದು ಕರ್ವ್ ಆಗಿದೆ. ಹಾಗೆಯೇ ಈ ಪಾಯಿಂಟ್ ನಿಂದ ಕರ್ವ್ ಸಿಮೆಟ್ರಿಕ್ ಆಗಿದೆ. ಆದ್ದರಿಂದ ಆ ವಾದವನ್ನು ಬಳಸಿ ಉಳಿದ ಕರ್ವ್ ಅನ್ನು ನಿರ್ಮಿಸಬಹುದು. ಆದ್ದರಿಂದ ನಾವು ಈ ಹಾರಿಜಾಂಟಲ್ ಘಟಕವನ್ನು ಆಯ್ಕೆ ಮಾಡೋಣ ಇಲ್ಲಿಂದ. ಮತ್ತು ಇದು ಆ ಪಾಯಿಂಟ್ ಆಗಿದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಫ್ರೀಹ್ಯಾಂಡ್ ಸ್ಕೆಚ್ ಎಳೆದಲ್ಲಿ ಅದು ನಮಗೆ ಈ ಪ್ಯಾರಾಬೋಲಾವನ್ನು ನೀಡಬಹುದು.
ಮುಂದಿನ ಲೆಕ್ಚರ್ನಲ್ಲಿ ಟ್ಯಾಂಜೆಂಟ್ ವಿಧಾನವನ್ನು ಹೇಗೆ ಬಳಸುವುದು ಮತ್ತು ಪ್ಯಾರಾಬೋಲಾಕ್ಕೆ ಟ್ಯಾಂಜೆಂಟ್ ಹಾಗೂ ನಾರ್ಮಲ್ ಅನ್ನು ಹೇಗೆ ನಿರ್ಮಿಸುವುದು ಎನ್ನುವುದರ ಬಗ್ಗೆ ನಾವು ಹೆಚ್ಚು ಕಲಿಯಲಿದ್ದೇವೆ. ಬಹಳ ಧನ್ಯವಾದಗಳು.